ಎಲ್ಲರಿಗೂ ನಮಸ್ಕಾರ. ನಾನು ಮನು ಮಂಜುನಾಥ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನ್ ವೆಜ್ ರೆಸಿಪಿ ಮಾಡಿ ತುಂಬಾ ದಿನ ಆಗಿತ್ತು. ಮಧ್ಯ ಶ್ರಾವಣ ಆಯ್ತಲ್ಲ, ಒಂದೂವರೆ ತಿಂಗಳೇ ಆಗೋಗ್ಬಿಟ್ಟಿತ್ತು. ಸೊ ಅಲ್ಲಿವರೆಗೂ ಏನು ನಾನ್ ವೆಜ್ ಕೂಡ ಮಾಡಿರಲಿಲ್ಲ. ಸೊ ಇವತ್ತು ಡಿಫ್ರೆಂಟಾಗಿ ಮೊಟ್ಟೆ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂತ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊತಿದ್ದೀನಿ. ಸಖತ್ ಟೇಸ್ಟಿಯಾಗಿರುವಂಥ ಮೊಟ್ಟೆ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮೊಟ್ಟೆ ಸಾಂಬಾರನ್ನ 2-3 ರೀತಿಲಿ ಮಾಡ್ತೀನಿ. ಅದರಲ್ಲೂ ಇದು ಒಂದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಸಾಂಬಾರು ಚಪಾತಿ, ರೊಟ್ಟಿ ಹಾಗೆ ಮುದ್ದೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಹೇಳಬೇಕು ಅಂತಂದರೆ ಇದು ಇಡ್ಲಿ ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಪರೋಟ ಕೂಡ ಮಾಡ್ಕೊಬೋದು. ಸೊ ನಾನು ಇವತ್ತು ಮೊಟ್ಟೆ ಸಾಂಬಾರಿಗೆ ಮುದ್ದೆ ಮಾಡ್ಕೊಂಡಿದ್ದೀನಿ. ಮುದ್ದೆ ಕಾಂಬಿನೇಷನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಏನಾಗೋಗ್ಬಿಡುತ್ತೆ ಅಂದರೆ ಎಷ್ಟು ಪರ್ಫೆಕ್ಟಾಗಿ ಮಾಡ್ಕೊಂಡು ಹೋದರೂ ಕೂಡ ಮೊಟ್ಟೆ ಎಲ್ಲ ಒಡೆದೋಗ್ಬಿಟ್ಟಿರುತ್ತೆ. ಮೊಟ್ಟೆನೇ ಒಂದು ಕಡೆ, ಸಾಂಬಾರೇ ಒಂದು ಕಡೆ ಆಗೋಗ್ಬಿಟ್ಟಿರುತ್ತೆ. ಅದ್ರ ಜೊತೆಗೆ ಭಂಡಾರನೂ ಒಂದು ಕಡೆ ಆಗೋಗ್ಬಿಟ್ಟಿರುತ್ತೆ. ಸೊ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡ್ಕೊಂಡು ಹೋದರೆ ಆರಾಮಾಗಿ ಮೊಟ್ಟೆ ಒಡೆದಿರೋ ಥರ ಕೂಡ ನೋಡ್ಕೊಬೋದು. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀನಿ ಅದೇ ಪಾತ್ರೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ನಾನಿಲ್ಲಿ ಒಂದು 3-4 ಈರುಳ್ಳಿನ ತಗೊಂಡು ಮೀಡಿಯಮ್ ಆಗಿ ಕಟ್ ಮಾಡಿಕೊಂಡು ಕೂಡ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಒಂದು 3-4 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಒಂದು 3-4 ಪೀಸ್ ಆಗುವಷ್ಟು ಚಕ್ಕೆ, ಒಂದು 2-3 ಲವಂಗ, ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ನಂತರ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು 2-3 ಇಂಚ್ ಆಗುವಷ್ಟು ಶುಂಠಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದು ಟೇಸ್ಟಿಗೆ ಒಂದು 3-4 ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳೋಣ. ಇದು ತುಂಬಾ ಟೇಸ್ಟ್ ಕೊಡುತ್ತೆ. ಸೊ ಹಸಿಮೆಣ್ಸಿನ್ಕಾಯಿ ಜೊತೆಗೆ ಒಂದು ಟೊಮೆಟೊ, ಮೀಡಿಯಮ್ ಸೈಜ್ ಆಗುವಷ್ಟು ಒಂದು ಟೊಮೆಟೊನ ಸೇರಿಸ್ಕೊಂಡು ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗ್ತಾ ಇರೋ ಹಾಗೆ ನಾವೇನು ಮಾಡ್ಕೊಳ್ಳೋಣ, ತೆಂಗಿನಕಾಯಿನ ಕಟ್ ಮಾಡ್ಕೊಂಬಿಡೋಣ. ನೀವು ಬೇಕು ಅಂತಂದರೆ ತುರಿದು ಕೂಡ ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಹೋಳಾಗುವಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ನಿಮಗೆ ಏನಾದರೂ ಸಾಂಬಾರು ಜಾಸ್ತಿ ಬೇಕು ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ಜೊತೆಗೆ ಶುಂಠಿ ಕೊತ್ತಂಬರಿ ಸೊಪ್ಪು ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 2-3 ತಿನ್ನುವಷ್ಟು ಸಾಂಬಾರನ್ನ ಮಾಡ್ಕೊತಿದ್ದೀನಿ. ಒಂದು 2 ಟೈಮ್ ಆಗುವಷ್ಟು ಮಾಡ್ಕೊತಿದ್ದೀನಿ. ಸೊ ನಾನಿಲ್ಲಿ ಅರ್ಧ ಹೋಳಾಗುವಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಜೊತೆಗೆ ಒಂದು 3-4 ಗೋಡಂಬಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಈ ತೆಂಗಿನಕಾಯಿನ ಕಟ್ ಮಾಡಿ ತಗೊಳ್ಳೋದ್ರಿಂದ ಮೊದಲೇ ಇದು ಸ್ವಲ್ಪ ತರತರಿಯಾಗಿ ರುಬ್ಕೊಂಬಂದ್ಬಿಡೋಣ. ಅರ್ಧ ಹೋಳಾಗುವಷ್ಟು ತೆಂಗಿನಕಾಯಿ ಅಂದರೆ ನಾನು ದೊಡ್ಡ ತೆಂಗಿನಕಾಯಿ ತೊಗೊಂಡಿಲ್ಲ, ಚಿಕ್ಕ ತೆಂಗಿನಕಾಯಿನಲ್ಲಿ ಅರ್ಧ ಹೋಳಾಗುವಷ್ಟು ತೆಂಗಿನಕಾಯಿ, ಒಂದು 4-5 ಪೀಸ್ ಆಗುವಷ್ಟು ಗೋಡಂಬಿ, ಜೊತೆಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು ನಂತರ ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಇಂಗ್ರೀಡಿಯೆಂಟ್ಸ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ನಂತರ ನಾನಿಲ್ಲಿ ಸಾಂಬಾರು ಪುಡಿನ ತೊಗೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಚಿಲ್ಲಿ ಪುಡಿ ತೊಗೊಬೋದು. ಇಲ್ಲ ನಾನು ಚಿಲ್ಲಿ ಪುಡಿ ಸೇರಿಸಲ್ಲ, ನನಗೆ ಹಸಿಮೆಣ್ಸಿನ್ಕಾಯಿನೇ ಸಾಕು ಅಂತನೋರಿದ್ದರೆ ಒಂದು 7 ಹಸಿಮೆಣ್ಸಿನ್ಕಾಯಿ 8 ಸೇರಿಸ್ಕೊಂಡು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಾಂಬಾರು ಪುಡಿನ ತೊಗೊಂಡಿದ್ದೀನಿ. ಸಾಂಬಾರು ಪುಡಿ ಇಲ್ಲ ಅನ್ನೋರು ಬೇಕಾದರೆ ಚಿಲ್ಲಿ ಪುಡಿ ಕೂಡ ಸೇರಿಸ್ಕೊಬೋದು. ಸೊ ಎಲ್ಲವನ್ನು ಕೂಡ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ ನಂತರ ಇವಾಗ ಮೊದಲನೇದಾಗಿ ಅದೇ ಪಾತ್ರೆಯಲ್ಲಿ ಒಂದು 4-5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಒಂದು ಅರ್ಧ ಕಟ್ ಮಾಡಿರುವಂಥ ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ರುಬ್ಬಿರುವಂಥ ಮಸಾಲೆನ ಹಾಕಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಮೇನ್ ಇಂಗ್ರೀಡಿಯೆಂಟ್ಸ್ ನಾವು ಏನು ಹಾಕ್ತೀವಿ, ನಾವು ಎಣ್ಣೆಯಲ್ಲಿ ಎಷ್ಟು ಫ್ರೈ ಮಾಡ್ತೀವಿ ಟೇಸ್ಟ್ ಬರೋದು ಅಂದರೆ ಅದೇ ಅಂತಲೇ ಹೇಳ್ಬೋದು. ಸೊ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೀವು ಮುದ್ದೆ ಚಪಾತಿ ರೊಟ್ಟಿ ಯಾವ ಕನ್ಸಿಸ್ಟೆನ್ಸಿಗೆ ಯಾವ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಮಾಡ್ಕೊಂಡಿರ್ತೀರ ಅದಕ್ಕೆ ನೀವು ಹೊಂದ್ಕೊಳ್ಳೋ ಥರ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳಿ. ನಾನು ಮುದ್ದೆ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ. ಅಂದರೆ ಮೊಟ್ಟೆ ಸಾಂಬಾರಿಗೆ ಜಾಸ್ತಿ ನೀರು ಥರ ಮಾಡ್ಕೊಬಾರ್ದು. ಸೊ ಮೀಡಿಯಮ್ ಆಗಿ ಸ್ವಲ್ಪ ತಿಕ್ಕಾಗಿದ್ರೇ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಮುದ್ದೆಗೆ ಎಷ್ಟು ತಿಕ್ಕಬೇಕೋ ಅಷ್ಟು ತಿಕ್ಕಾಗಿರುವಂಥ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಕುದಿ ಬರ್ಸ್ಕೊಳ್ಳೋಣ. ಒಂದು 2-3 ನಿಮಿಷ ಕುದಿ ಬಂದರೆ ಸಾಕು. ಸೊ ಇವಾಗ ಮೊಟ್ಟೆ ಕೂಡ ಸೇರಿಸ್ಕೊಂಬಿಡೋಣ. ಆದಷ್ಟು ಈ ಥರ ದೊಡ್ಡ ಪಾತ್ರೆನಲ್ಲೇ ಮಾಡ್ಕೊಳ್ಳಿ. ಚಿಕ್ಕ ಪಾತ್ರೆನಲ್ಲಿ ಮಾಡ್ಕೊಳ್ಳೋಕೆ ಹೋದರೆ ಮೊಟ್ಟೆ ಒಡೆದಾಕ್ದಾಗ ಒಂದ್ರ ಪಕ್ಕ ಒಂದು ಸೇರಿಸ್ಕೊಂಡು ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಈ ಥರ ಸ್ವಲ್ಪ ದೊಡ್ಡ ಪಾತ್ರೆನಲ್ಲಿ ಮಾಡಿಕೊಂಡ್ರೆ ಆರಾಮಾಗಿ ಮೊಟ್ಟೆ ಕೂಡ ಬೆಂದ್ಕೊಳ್ಳುತ್ತೆ. ಸೊ ನಾನಿಲ್ಲಿ ಒಂದು 7 ಮೊಟ್ಟೆನ ತೊಗೊಂಡಿದ್ದೀನಿ. ಒಂದ್ರ ಪಕ್ಕ ಒಂದ್ರ ಮೇಲೆ ಒಂದು ಯಾವುದೇ ಕಾರಣಕ್ಕೂ ಹಾಕೊಳ್ಳೋಕೆ ಹೋಗಬೇಡಿ. ಒಂದ್ರ ಪಕ್ಕ ಒಂದು ಮೊಟ್ಟೆಗಳನ್ನ ಹೊಡೆದಾಕೊಂಡು ಒಂದು 5-10 ನಿಮಿಷ
ಮೊಟ್ಟೆ ಎಷ್ಟು ಬೇಕಾದರೂ ನೀವು ಸೇರಿಸ್ಕೊಬೋದು. ಸಾಂಬಾರು ಕ್ವಾಂಟಿಟಿ ನೋಡಿಕೊಂಡು ನೀವು ಮೊಟ್ಟೆ ಕೂಡ ಜಾಸ್ತಿ ಕೂಡ ಹಾಕೋಬೋದು. ನಾನು ಮೊಟ್ಟೆ ಎಲ್ಲವನ್ನು ಕೂಡ ಹೊಡೆದಾಕೊಂಡ ನಂತರ ಲೋ ಮತ್ತು ಮೀಡಿಯಮ್ ಸೈಜ್ ಮಧ್ಯದಲ್ಲಿ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊತಿದ್ದೀನಿ. ಸೊ ನಾನಿಲ್ಲಿ ಇದ್ರ ಜೊತೆಗೇ ಮುದ್ದೆ ಕೂಡ ಮಾಡ್ಕೊಂಬಿಡೋಣ ಅಂತ ಮುದ್ದೆ ಕೂಡ ಮಾಡ್ಕೊತಿದ್ದೀನಿ. ನಾನಿಲ್ಲಿ 2 ಮುದ್ದೆ ಆಗುವಷ್ಟು ನೀರಿಗೆ ಮಾಡ್ಕೊತಿದ್ದೀನಿ. ಒಂದು ಪಾತ್ರೆಗೆ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನ ತಗೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊತಿದ್ದೀನಿ. ಆದಷ್ಟು ಈ ಮುದ್ದೆಗೆ ಉಪ್ಪು ಯಾಕೆ ಹಾಕ್ತೀವಿ ಅಂತಂದರೆ ಸ್ವಲ್ಪ ಕೂಡ ಗಂಟುಗಳಾಗಲ್ಲ. ಸೊ ಈ ಥರ ಮಾಡಿಕೊಂಡ್ರೆ ಗಂಟಾಗಲ್ಲ ಅನ್ನೋದಕ್ಕೋಸ್ಕರ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಸೌಟ್ ಆಗುವಷ್ಟು ಮೊದಲಿಗೆ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಅದು ಗಂಟುಗಳು ಕಾಣಿಸ್ತಿದೆಯಲ್ಲ, ಅದು ಎಲ್ಲವನ್ನು ಕೂಡ ಕರ್ಗೋಗ್ಬಿಡುತ್ತೆ. ಸ್ವಲ್ಪ ಬಿಸಿ ಆದರೆ ಸಾಕು, ಎಲ್ಲ ಕೂಡ ಕರ್ಗೋಗ್ಬಿಡುತ್ತಿರುತ್ತೆ. ನೀವು ನೋಡ್ಬೋದು. ಹೀಗೆ ಒಂದು 2 ಸೆಕೆಂಡು ತಿರುಗಿಸ್ಕೊತಾ ಇರಿ. ಸೊ ನಾರ್ಮಲಾಗಿ ಇದೆಲ್ಲ ಸ್ವಲ್ಪ ಕಂಪ್ಲೀಟಾಗಿ ಬೆಂದ್ಕೊಂಬಿಡಲಿ. 5ರಿಂದ 6 ನಿಮಿಷ ಅಷ್ಟೇ, ಅಷ್ಟರೊಳಗಡೆ ನಾವು ಮುದ್ದೆ ಮಾಡ್ಕೊಂಬಿಡ್ಬೋದು. ಈಸಿಯಾಗಿ ಬೇಗ ಮಾಡ್ಬೋದು. ಮುದ್ದೆ ಕಷ್ಟ ಅಂತಲೇ ಅಲ್ಲ, ಮಾಡ್ತಾ ಇದ್ದರೆ ಆರಾಮಾಗಿ ಮಾಡ್ಬೋದು. ಸೊ ಇವಾಗ ನೋಡಿ ಆರಾಮಾಗಿ ಬೇಯ್ತಿದೆ. ಇವಾಗ ನಾವು ಇದಕ್ಕೆ ಹಿಟ್ಟನ್ನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ನೀರು ತೊಗೊಂಡಿದ್ನಲ್ಲ, ಸೊ ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ಪು, ದೊಡ್ಡ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಹಿಟ್ಟನ್ನ ತಗೊಂಡು ಸೇರಿಸ್ಕೊತಿದ್ದೀನಿ. ನೀವು ಮೆಜರ್ಮೆಂಟಲ್ಲಿ ಬೇಕು ಅಂತಂದರೆ 1 ಗ್ಲಾಸಿಗೆ ಅರ್ಧ ಗ್ಲಾಸ್ ಆಗುವಷ್ಟು ಹಿಟ್ಟುಗಳನ್ನ ತೊಗೋಬೋದು. ಸೊ ಇವಾಗ ನೋಡಿ ಇದು ಕೂಡ 1ರಿಂದ 1/2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸೊ ಇದು ಮುದ್ದೆನ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ತಳ ಹಿಡಿದ್ಬಿಡುತ್ತೆ. ಸೊ ಮುದ್ದೆ ಹಿಟ್ಟೆಲ್ಲ ಏನಾಗುತ್ತೆ ಎಲ್ಲ ಸುಟ್ಟೋಗಿ ತಳ ಹಿಡಿದ್ಬಿಡುತ್ತೆ, ಅಷ್ಟು ಟೇಸ್ಟ್ ಇರಲ್ಲ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಸೊ ಇವಾಗ ಇದು ಬೆಂದಿದೆ, ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ. ಮೇಲ್ಗಡೆ ಸ್ವಲ್ಪ ಸ್ಟವ್ ಮೇಲೆ ಮಿಕ್ಸ್ ಮಾಡಿಕೊಂಡು ಕೆಳಗಡೆ ಕುತ್ಕೊಂಡು ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಅದು ಬೇಯ್ತಿದೆ. ಸೊ ನೋಡಿ ಇಲ್ಲಿ ಮೊಟ್ಟೆ ಹಾಕಿರೋದು ಕೂಡ ಕಂಪ್ಲೀಟಾಗಿ ಬೆಂದಿದೆ. ಒಂದು ತೆಗೆದು ನೋಡೋಣ ಯಾವ ರೀತಿ ಬಂದಿದೆ ಅಂತ. ಸೊ ನೋಡಿ ಬೆಂದಿದೆ, ಅದು ಕಂಪ್ಲೀಟಾಗಿ ಕವರ್ ಆಗಿದೆ. ಈಗ ಇದು ರೆಡಿಯಾಗಿದೆ ಅಂತ ಅರ್ಥ. ಒಂದು ಹಾಗೆ ಸಿಮ್ಮಲ್ಲೇ ಒಂದು ಅರ್ಧ ನಿಮಿಷ ಬಿಟ್ಬಿಡೋಣ. ಸೊ ಇವಾಗ ಮುದ್ದೆ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ಕೊತಿದ್ದೀನಿ. ಇವಾಗ ಮುದ್ದೆ ಕೂಡ ಕಟ್ಕೊಂಬಿಡೋಣ. ನೀವು ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಏನು ಬೇಕಾದರೂ ಮಾಡ್ಕೊಬೋದು. ಮುದ್ದೆ ನಮ್ಮನೇಲಂತೂ ನಾನು ಈ ಥರ ಸಾಂಬಾರಿಗೆ ಮುದ್ದೆನೇ ಮಾಡ್ಕೊಳ್ಳೋದು ಜಾಸ್ತಿ, ಆದಷ್ಟು ಮುದ್ದೆನೇ ಚೆನ್ನಾಗಿರುತ್ತೆ. ಸೊ ಬನ್ನಿ ಇವಾಗ ಮುದ್ದೆ ಕೂಡ ಕಟ್ಕೊಂಬಿಡೋಣ. ಈಸಿಯಾಗಿ ನಾರ್ಮಲಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಒಂದು ಸಿಲ್ವರ್ ತಟ್ಟೆನಲ್ಲೋ ಅಥವಾ ಈ ಥರ ಮುದ್ದೆ ಕಟ್ಟೋದೋ ಒಂದು ಇರುತ್ತೆ ನೋಡಿ, ಈ ಥರ ಪ್ಲೇಟ್, ಅದರಲ್ಲಿ ಬೇಕಾದರೆ ನೀವು ಮುದ್ದೆನ ಮಾಡ್ಕೊಬೋದು. ನೋಡಿ ಸೂಪರಾಗಿರುವಂಥ ಮುದ್ದೆ ಕೂಡ ರೆಡಿಯಾಗಿದೆ. ಸೊ ಅದರ ಜೊತೆಗೆ ಸಾಂಬಾರು ಕೂಡ ರೆಡಿಯಾಗಿದೆ. ಸೊ ಬನ್ನಿ ಇವಾಗ ಸಾಂಬಾರು ಕೂಡ ಸರ್ವ್ ಮಾಡ್ಕೊಳ್ಳೋಣ. ಯಾವ ರೀತಿ ಬೆಂದಿದೆ, ಯಾವ ರೀತಿ ಕಂಪ್ಲೀಟಾಗಿ ಆಗಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಕೂಡ ಮೊಟ್ಟೆ ಹೊಡೆದಿರಲ್ಲ, ನಾನಿಲ್ಲಿ ಒಂದು 7 ಮೊಟ್ಟೆ ಹಾಕಿದ್ದೆ. ಸೊ ನೀವು ನೋಡ್ಬೋದು ಎಷ್ಟು ಕಂಪ್ಲೀಟಾಗಿ ಒಂದು ಸ್ವಲ್ಪ ಕೂಡ ಹೊಡೆದಿಲ್ಲ ಮೊಟ್ಟೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಮೊಟ್ಟೆ ಸಾಂಬಾರು, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಥರ ಮಾಡ್ಕೊಳಕ್ಕೆ ಹೋಗಬೇಡಿ, ಆದಷ್ಟು ಸ್ವಲ್ಪ ತಿಕ್ಕಾಗಿರೋ ಥರನೇ ನೋಡ್ಕೊಳ್ಳಿ. ನೀವು ಎಷ್ಟು ಬೇಕಂದ್ರೂ ಕೂಡ ಗಟ್ಟಿ ಮಾಡ್ಕೊಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ಇವಾಗ 2 ಕೂಡ ರೆಡಿಯಾಗಿದೆ. ಹಾಗಾದರೆ ಬನ್ನಿ ಹೇಗಿದೆ ಟೇಸ್ಟ್ ಅಂತ ಟೇಸ್ಟ್ ಮಾಡಿ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿಗಂತೂ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು. ನೋಡ್ಕೊಬಂದ್ರಲ್ಲ ಯಾವ ರೀತಿ ಮಾಡೋದು ಅಂತ. ಹಾಗಾದರೆ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಒಂದು ಲೈಕ್